ಯಾಕೆ ಪ್ರಸಂಗ ಹೇಳಿದ್ವಿ ಅಂದ್ರ ಸತ್ತರ ಕೆಟ್ಟ ಬುದ್ಧಿ ಬಿಡ್ತಾವನು ಅಂದ್ರ ಒಂದೊಂದು ನೋಡ್ರಿ ಹುಟ್ಟಿನ ಇಟ್ಟಿಟ್ಟ ಚೋಟ್ ಇರ್ತಾವ ಕರಿ ಎಟ್ಟು ಹೊಲಸ್ ಇರ್ತಾವ ಒಂದೊಂದು ಹುಡುಗರು ಅಂದ್ರ ಅದು ಈ ಜನ್ಮದ ಅಲ್ರಿ ಇದು ಹಿಂದಿನ ಜನ್ಮದ ಕಂಟಿನ್ಯೂ ಆಗ್ತಾವ. ಕ್ಯಾಟ್ ವಾಂಡ ಬರೀ ಕೆಡಸು ಬುದ್ಧಿ. ಯಾಕ ಅದು ಹಳೆಯದ ಟೇಪ್ ರಿಕಾರ್ಡ್ ಕ್ಯಾಸೆಟ್ ಅದ ಐತಿ, ಟೇಪ್ ರಿಕಾರ್ಡ್ ಬದ್ಲಿ ಆಗೈತಿ. ಆ ಲಿಂಗ ಶರೀರ ಅದಕ್ಕೆ ನಾರದ ಮಹರ್ಷಿಗಳು ಅಂತಾರ ದುಷ್ಟರನ್ನು ಕೊಲ್ತೀನಿ ನೀನು ಏನ್ ಕೆಲಸ. ಅವ್ರ ಮತ್ತೆ ಹೊಳ್ಳಿ ಹುಟ್ಟಿ ಬರ್ತಾರ, ಕೆಟ್ಟ ಗುಣ ಮತ್ ಕಂಟಿನ್ಯೂ ಆಗೈತಿ. ನೀ ಏನ್ ಸಾರ್ಥ ದುಷ್ಟರನ್ನ ಕೊಂದ, ನೀ ಇಂತ ಅವತಾರ ತಗೋಬೇಕು, ದುಷ್ಟರನ್ನು ಇಡಬೇಕು, ದುಷ್ಟ ಗುಣವನ್ನ ಕೊಲ್ಲಬೇಕು. ಇಂಥ ಅವತಾರದೊಳಗ ಯಾರ ಮೇಲೂ ಶಸ್ತ್ರಾಸ್ತ್ರವನ್ನು ಎತ್ತಬಾರದು. ಶಾಸ್ತ್ರದ ಮೂಲಕ ಅವರಲ್ಲಿರುವಂತ ಕೆಟ್ಟ ಗುಣವನ್ನ ಹೋಗಲಾಡಿಸೋ ಅವತಾರ ತಗೋಬೇಕು ಅಂದಾಗ ಪರಮಾತ್ಮ ಸಂತೋಷದಿಂದ ಒಪ್ಪುಕೊಂಡ ಬಹುದಿವಸ ಧ್ಯಾನವನ್ನ ಮಾಡಿ ಎಲ್ಲಾ ದೇವತೆಗಳನ್ನ ಕರೆಸಿ ಅಪ್ಪಣೆ ಮಾಡಿದ. ನೋಡು, ನಾ ಒಬ್ಬ ಹೋದ್ರೆ ಈ ಅವತಾರ ಸಫಲ ಆಗೋಲ್ಲ, ನನ್ನ ಕೂಡ ಎಲ್ಲಾ ದೇವತೆಗಳು ಬರಬೇಕು, ನನ್ನ ಶಿಷ್ಯರಾಗಿ ಭಕ್ತರಾಗಿ ನನ್ನ ಸಮಾನ ಅವತಾರ ತಗೊಂಡು ನೀವೆಲ್ಲರೂ ನನಗೆ ಅವತಾರ ಸಹಾಯಕರಾಗಿ ಬರಬೇಕಂತ ದೇವಾನ ದೇವತೆಗಳು ಒಟ್ಟುಗೂಡಿ ಕೈಲಾಸ ಖಾಲಿ ಮಾಡಿ ಭೂಲೋಕ ಉದ್ಧಾರ ಮಾಡಕ್ ಬಂದ ಭಗವಂತನೇ ಜಗದ್ಗುರು ಸಿದ್ಧಾರೂಢ. ಅವ ಶಿವನ ಅವತಾರ. ನವಲವನ್ ನಾಗಲಿಂಗಜ್ಜ ಜಗನ್ಮಾತೆ ಪಾರ್ವತಿ ಅವತಾರ. ಗರಗದ ಮಡಿವಾಳಜ್ಜ ವೀರಭದ್ರ ಸ್ವಾಮಿ ಅವತಾರ. ಶಿಷ್ಣಾ ಶರೀಫರು ಷಣ್ಮುಖನ ಅವತಾರ. ಗೋವಿಂದ ಸ್ವಾಮಿಗಳು ಅವರು ಗೊಂದಾವಲಿಕರ ಬ್ರಹ್ಮಚೈತನ್ಯ ಮಹಾರಾಜರು ಮಾರುತಿ ಅವತಾರ. ಆಗಿನ ಕಾಲಕ್ಕನೇ ಎಲ್ಲ ಅವತಾರ. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಅತನಿ ಮುರುಗೇಂದ್ರ ಶಿವಯೋಗಿಗಳು, ಜಡಿ ಸಿದ್ದಪ್ಪ, ಎಲ್ಲ ಮಹಾತ್ಮರು ಏಕಕಾಲಕ್ಕೆ ಭೂಮಿಗೆ ಅವತಾರ ಮಾಡಿದ್ದಾರೆ. ಅದೊಂದು ಸುಗ್ಗಿ ಕಾಲ. 1800ರಿಂದ 1900 ಏನೈತಲ್ಲ, ಎಷ್ಟು ಮಹಾತ್ಮರು ಭಾರತದೊಳಗಿದ್ರಂದ್ರ ಅಸಂಖ್ಯ. ಅವ್ರು ಯಾರು ಬೇರೆ ಯಾರಲ್ಲ, ಕೈಲಾಸ ಖಾಲಿ ಮಾಡಿ ಬಂದಂತ ದೇವಾನ ದೇವತೆಗಳೇ ಭೂಮಿಗೆ ಬಂದಿದ್ರು. ಅದರೊಳಗೆ ಶಿವಾವತಾರ ಜಗದ್ಗುರು ಸಿದ್ಧಾರೂಢರು. ಇರ್ಲಿ, ಈ ಅವತಾರ ಎಲ್ಲಿ ಆಯ್ತು? ಶಿವ ಯಾರ ಹೊಟ್ಟೆ ಹುಟ್ಟಿ ಬಂದ? ಬಿದರ ಕೋಟಿ ಜಿಲ್ಲೆ ವಂಶದುರ್ಗವೆಂಬ ಹಳ್ಳಿ ಐತಿ ಒಂದ. ಬಿದರ ಕೋಟಿ ಜಿಲ್ಲೆ ವಂಶದುರ್ಗವೆಂಬ ಹಳ್ಳಿ ಐತಿ ಒಂದ. ಚತುರೆ ವಲ್ಲಮ್ಮ ಗುರು ಶಾಂತರೆಂಬ ಸತಿಯು ಪತಿಯು ಚಂದ. ಸದು ಹೃದಯದಿ ಶಿವನ ನೆನೆಯುತ್ತ ಇದ್ದರು ಒಂದ. ಸದಮಳಾತ್ಮ ಶಿವ ಜನಿಸಿ ಬಂದನು ಪುಣ್ಯ ಗರ್ಭದಿಂದ, ಇವರ ಪುಣ್ಯ ಗರ್ಭದಿಂದ. ಸಿದ್ಧಾರೂಢನ ಚರಿತ ಹೇಳುವೆ ಭಕ್ತಿಯಿಂದ ಕೇಳಿ. ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಬಿದರಕೋಟೆ ಜಿಲ್ಲೆ ವಂಶದುರ್ಗವೆಂಬ ಹಳ್ಳಿ ಐತಿ ಒಂದ. ಬಿದರಕೋಟೆ ಅಂದ್ರೆ ಅದು ಹಳೆ ಹೆಸರು. ಆ ಊರ್ ಸುತ್ತ ಕ್ವಾಟ್ ಇದ್ದುದಕ್ಕ ಬಿದರಕೋಟೆ. ಬೀದರಕೋಟೆ ಬೀದರ್ ಜಿಲ್ಲೆ, ಬಾಲ್ಕಿ ತಾಲೂಕು, ಚಾಳಕಾಪುರ. ವಂಶದುರ್ಗ ಅಂತ ಮೆನ್ಷನ್ ಮಾಡಿದಾರ ಹಳೆಯ ಹೆಸರು. ಆದ್ರೆ ಹಳೆ ಹೆಸರಿಗೆಲ್ಲ ಬದಲಿ ಆಗ್ಯಾವ. ದುರ್ಗ ಅಂದ್ರೆ ಕ್ವಾಟಿ, ಕ್ವಾಟ್ಯವ್ರ ಮಂತ್ಯಾನಂತ ಅವ್ರಿಗೆ ಕರೀತಿದ್ರು ವಂಶದುರ್ಗ. ಕ್ವಾಟ್ಯವ್ರು ಪ್ಯಾಟ್ಯವ್ರು